ಇವತ್ತಿನ ನಮ್ಮ ಕ್ಲಾಸ್ನಲ್ಲಿ ನಾವು ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ನ ನೋಡೋಣ. ಫಸ್ಟ್ ಕ್ವಶನ್ ನೋಡೋದಾದರೆ, ಸ್ರವಿಕೆಯ ಕಾರ್ಯವನ್ನು ಮಾಡುವ ಜೀವಕೋಶದ ಸಮೂಹವನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಬಂದ್ಬಿಟ್ಟು ಗ್ರಂಥಿ, ವೈರಸ್, ತುಕ್ಕುಜೀವಿ ಮತ್ತು ಚಯಾಪಚಯ ಅಂತ ಹೇಳ್ಬಿಟ್ಟು. ಇದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಗ್ರಂಥಿ ಅಂತಕ್ಕಂಥದ್ದು. ಗ್ರಂಥಿ ಅಂದರೆ ಏನಂದರೆ, ಯಾವುವು ಸ್ರವಿಕೆಯನ್ನು ಮಾಡ್ತಾ ಇರ್ತಾವಲ್ಲ ಜೀವಕೋಶಗಳು, ಅವುಗಳ ಒಂದು ಸಮೂಹವನ್ನು ನಾವು ಗ್ರಂಥಿ ಅಂತ ಹೇಳಿ ಕರಿತೀವಿ. ಓಕೆ, ಅಂತಹ ಗ್ರಂಥಿಗಳಲ್ಲಿ 3 ವಿಧಗಳಿದೆ. ಒಂದು ನಳಿಕಾ ಗ್ರಂಥಿ, ನಿರ್ನಾಳ ಗ್ರಂಥಿ ಮತ್ತು ಮಿಶ್ರ ಗ್ರಂಥಿ ಅಂತ ಹೇಳಲಾಗಿ 3 ವಿಧಗಳಿದ್ದಾವೆ ಗ್ರಂಥಿಗಳಲ್ಲಿ. ಸೊ ನಳಿಕಾ ಗ್ರಂಥಿಗಳಲ್ಲಿ ಅತಿ ದೊಡ್ಡ ಗ್ರಂಥಿ ಯಾವುದು ಅಂತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಅದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪಿತ್ತಜನಕಾಂಗ. ಓಕೆ, ಪಿತ್ತಜನಕಾಂಗವನ್ನು ನಾವು ಅತಿ ದೊಡ್ಡ ಗ್ರಂಥಿ ಅಂತ ಹೇಳಿ ಕರಿತೀವಿ. ಯಾವ ಗ್ರಂಥಿ ಇದು? ಅತಿ ದೊಡ್ಡ ನಳಿಕಾ ಗ್ರಂಥಿ. ಓಕೆ, ಈ ಪಿತ್ತಜನಕಾಂಗದಲ್ಲಿ ಏನಾಗುತ್ತೆ ಅಂದರೆ, ಇದೊಂದೇನು ಸ್ರವಿಸುತ್ತಲ್ಲ, ಆ ಒಂದು ರಸವನ್ನು ನಾವು ಪಿತ್ತರಸ ಅಥವಾ ಬೈಲೆ ಎಂದು ಕರಿತೀವಿ. ಓಕೆ, ಈ ಪಿತ್ತರಸದಲ್ಲಿ ಯಾವುದೇ ರೀತಿಯಾದಂಥ ಕಿಣ್ವಗಳು ಇರೋದಿಲ್ಲ. ಓಕೆ, ಇಂಪಾರ್ಟೆಂಟ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಇದರಲ್ಲಿ ಯಾವುದೇ ರೀತಿಯಿಂದ ಕಿಣ್ವಗಳು ಇರೋಲ್ಲ. ಪಿತ್ತರಸ ಅಥವಾ ಬೈಲೆಯನ್ನು ಈ ಪಿತ್ತಜನಕಾಂಗ ಅಂತಕ್ಕಂಥದ್ದು ಸ್ರವಿಸುತ್ತೆ. ಓಕೆ, ನೆಕ್ಸ್ಟ್ ಜೀರ್ಣಕ್ರಿಯೆಗೆ ಸಹಾಯವಾಗುವಂತೆ ಅಮ್ಲೇಸಿನ್ ಕಿಣ್ವ ಯಾವ ಗ್ರಂಥಿಯಲ್ಲಿ ಕಂಡುಬರುತ್ತದೆ? ಅಮೈಲೇಸ್ ಕಿಣ್ವ ಯಾವ ಗ್ರಂಥಿಯಲ್ಲಿ ಕಂಡುಬರುತ್ತದೆ ಅಂತ ಕೇಳ್ತಾರೆ. ಅದು ಯಾವುದಕ್ಕೆ ಯೂಸ್ ಆಗುತ್ತೆ ಕೇಳ್ಬೋದು, ನಿಮ್ಗೆ ಈ ಥರನೂ ಕೇಳ್ಬೋದು. ಅಮೈಲೇಸ್ ಕಿಣ್ವ ಅಂತಕ್ಕಂಥದ್ದು ಯಾವುದಕ್ಕೆ ಸಹಾಯವಾಗುತ್ತೆ ಅಂತದ್ದು ಜೀರ್ಣಕ್ರಿಯೆಗೆ ಸಹಾಯವಾಗತಕ್ಕಂತಹ ಕಿಣ್ವ. ಇದು ಯಾವ ಗ್ರಂಥಿಯಲ್ಲಿ ಕಂಡುಬರುತ್ತದೆ ಅಂತೇಳಿ ಆಪ್ಷನ್ಸ್ ನೋಡಿದ್ರೆ ಅಶ್ರು ಗ್ರಂಥಿ, ಲಾಲಾರಸ ಗ್ರಂಥಿ, ಕರುಳಿನ ಗ್ರಂಥಿ ಮತ್ತು ಪಿತ್ತಜನಕಾಂಗ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಲಾಲಾರಸ ಗ್ರಂಥಿ. ಲಾಲಾರಸ ಗ್ರಂಥಿ ಎಲ್ಲಿರುತ್ತೆ? ನಮ್ಮ ಬಾಯಿಯಲ್ಲಿ ನಾಲಿಗೆಯ ಕೆಳಗಡೆ ಈ ಲಾಲಾರಸ ಗ್ರಂಥಿಗಳಂತಕ್ಕಂಥದ್ದು ಕಂಡುಬರುತ್ತೆ. ಇವು ಲಾಲಾರಸವನ್ನು ಸ್ರವಿಸುತ್ತೆ. ಓಕೆ, ಇವುಗಳ ಸಂಖ್ಯೆ ಟೋಟಲ್ ಎಷ್ಟಿರುತ್ತೆ ಅಂದರೆ, ಇವುಗಳಲ್ಲಿ 3 ಜೊತೆ ಇರುತ್ತವೆ ಇವು. ಓಕೆ, ಈ ಗ್ರಂಥಿಗಳಿಂದ ಸ್ರವಿಕೆಯಾಗುವ ವಸ್ತು ಯಾವುದು? ಲಾಲಾರಸ. ಓಕೆ, ಅದನ್ನು ನಾವು ಇಂಗ್ಲೀಷಲ್ಲಿ ಸಲೈವ ಅಂತ ಕೂಡ ನಾವು ಕರಿತೀವಿ. ಇದರಲ್ಲಿ ಅಮಿಲೈಸ್ ಕಿಣ್ವ ಇದ್ದು ಇದು ಜೀರ್ಣಕ್ರಿಯೆಗೆ ನಮಗೆ ಉಪಯೋಗ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಆದರೆ, ಯಾವ ಗ್ರಂಥಿಗಳಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಕಂಡುಬರುತ್ತದೆ? ಹೈಡ್ರೋಕ್ಲೋರಿಕ್ ಆಮ್ಲ ಅಂದ್ರೇನು? HCl ಯಾವ ಒಂದು ಗ್ರಂಥಿಗಳಲ್ಲಿ ಕಂಡುಬರುತ್ತದೆ ಅಂತ ಹೇಳಿದರೆ ಆಪ್ಷನ್ಸ್ ನೋಡಿ, ಅಶ್ರು ಗ್ರಂಥಿ, ಲಾಲಾರಸ ಗ್ರಂಥಿ, ಪಿತ್ತಜನಕಾಂಗ ಮತ್ತು ಜಠರ ರಸ ಗ್ರಂಥಿ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಜಠರ ರಸ ಗ್ರಂಥಿ ಅಂತ ಅಂದ್ಬಿಟ್ಟು. ಓಕೆ, ಸೊ ಈ ಜಠರ ರಸ ಗ್ರಂಥಿಗಳಿಂದ ಸ್ರವಿಕೆಯಾಗತಕ್ಕಂಥ ವಸ್ತು ಜಠರ ರಸ. ಈ ಜಠರ ರಸದಲ್ಲಿ ಪೆಪ್ಸಿನ್ ಮತ್ತು ರೆನಿನ್ ಅಂತಕ್ಕಂತಹ ಕಿಣ್ವಗಳು ಕಂಡುಬರುತ್ತೆ. ಸೊ ಈ ಜಠರದಲ್ಲಿ ರಿಲೀಸ್ ಆಗ್ತಕ್ಕಂತಹ ಈ ಜಠರ ರಸದಲ್ಲಿ ಪೆಪ್ಸಿನ್, ರೆನಿನ್ ಮತ್ತು HCl ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಕೂಡ ಉತ್ಪತ್ತಿಯಾಗುತ್ತದೆ. ಓಕೆ, ನೆಕ್ಸ್ಟ್ ಕಣ್ಣುಗುಡ್ಡೆಯನ್ನು ತೇವವಾಗಿ ಇರುವಂತೆ ಮಾಡುವ ಗ್ರಂಥಿ ಯಾವುದು? ನಮ್ಮ ಕಣ್ಣಲ್ಲಿ ಯಾವಾಗಲೂ ನೀರು ಸ್ರವಿಸ್ತಕ್ಕಂತಹ ಗ್ರಂಥಿ ಯಾವುದು ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಇದು ಅಶ್ರು ಗ್ರಂಥಿ. ಓಕೆ, ಸೊ ಈ ಅಶ್ರು ಗ್ರಂಥಿ ಏನು ಮಾಡುತ್ತೆ? ಕಣ್ಣೀರನ್ನು ರಿಲೀಸ್ ಮಾಡುತ್ತೆ. ಓಕೆ, ಅದರಿಂದ ಏನಾಗುತ್ತೆ? ನಮ್ಮ ಕಣ್ಣು ತೇವಾಂಶದಿಂದ ಇರೋ ಥರ ಇದು ನೋಡಿಕೊಳ್ಳುತ್ತದೆ. ಓಕೆ, ಹಾಗೆ ಈ ಕಣ್ಣಿನಲ್ಲಿ ಆಮೇಲೆ ಮತ್ತು ನಮ್ಮ ಬಾಯಿಂದ ಬರ್ತಕ್ಕಂತಹ ಈ ಲಾಲಾರಸ ಏನಿದಾವಲ್ಲ, ಅವುಗಳಲ್ಲಿ ಲೈಸೋಸೋಮ್ಸ್ ಇರುತ್ತೆ. ಓಕೆ, ಲೈಸೋಸೋಮ್ಸ್ ಅಂತಕ್ಕಂಥ ಕಿಣ್ವಗಳಿದ್ಬಿಟ್ಟು ಇದೇನು ಎದಕ್ಕೆ ಯೂಸ್ ಆಗುತ್ತೆ ಅಂದರೆ, ಇದು ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡ್ತಾ ಇದೆ. ಯಾವುದು? ಲೈಸೋಸೋಮ್ಸ್. ಎಲ್ಲಿ ಯಾವ ಗ್ರಂಥಿಗಳಲ್ಲಿ ಇದು ಕಂಡುಬರುತ್ತದೆ? ಈ ಲಾಲಾರಸದಲ್ಲಿ ಮತ್ತು ಕಣ್ಣೀರಿನಲ್ಲಿ ಲೈಸೋಸೋಮ್ಸ್ ಅಂತಂಥ ಕಿಣ್ವಗಳು ಕಂಡುಬರುತ್ತದೆ. ಇದು ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡಲಿಕ್ಕೆ ಸಹಾಯ ಮಾಡುತ್ತದೆ. ನೆಕ್ಸ್ಟ್, ಯಾವ ಗ್ರಂಥಿಗಳ ವಿಧವನ್ನು ನಾವು ಅಂತಃಸ್ರಾವ ಗ್ರಂಥಿ ಅಂತ ಹೇಳಿ ಕರಿತೀವಿ? ನಳಿಕಾ ಗ್ರಂಥಿ, ಮಿಶ್ರ ಗ್ರಂಥಿ ಮತ್ತು ನಿರ್ನಾಳ ಗ್ರಂಥಿ ಅಂತಕ್ಕಂಥವು ಇದ್ದಾವೆ. ಓಕೆ, ನಮಗೆ ಗೊತ್ತಿದೆ ಗ್ರಂಥಿಗಳಲ್ಲಿ 3 ಇದ್ದಾವೆ ಅಂತೇಳಿ, 3 ವಿಧಗಳು. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನಿರ್ನಾಳ ಗ್ರಂಥಿ. ಓಕೆ, ಯಾವುದು ಇದಕ್ಕೆ? ನಿರ್ನಾಳ ಗ್ರಂಥಿ. ಇವುಗಳಲ್ಲಿ ರಿಲೀಸ್ ಆಗ್ತಕ್ಕಂತಹ ಹಾರ್ಮೋನ್ಗಳು ಇದ್ದಾವಲ್ಲ, ನೇರವಾಗಿ ರಕ್ತದ ಒಳಗೆ ಅವು ಸ್ರವಿಕೆ ಆಗುತ್ತೆ. ಈ ನಿರ್ನಾಳ ಗ್ರಂಥಿಯಿಂದ ರಿಲೀಸ್ ಆಗ್ತಕ್ಕಂಥ ಹಾರ್ಮೋನ್ಗಳು ಡೈರೆಕ್ಟಾಗಿ ನಮಗೆ ಬ್ಲಡ್ ಜೊತೆಗೆ ಮಿಕ್ಸ್ ಆಗುತ್ತೆ. ಆದ್ದರಿಂದ ನಿರ್ನಾಳ ಗ್ರಂಥಿಗಳನ್ನು ನಾವು ಅಂತಃಸ್ರಾವ ಗ್ರಂಥಿಗಳಂತ ಹೇಳಿ ಕರಿತೀವಿ. ಈ ನಿರ್ನಾಳ ಗ್ರಂಥಿಗಳು ಸ್ರವಿಸುವ ರಾಸಾಯನಿಕ ವಸ್ತುಗಳಿಗೆ ಏನೆಂದು ಕರೀತಾರೆ ಅಂತಂದರೆ, ಇವುಗಳಿಗೆ ಹಾರ್ಮೋನ್ಸ್ ಅಂತ ಹೇಳಿ ಕರಿತೀವಿ. ಈ ನಿರ್ನಾಳ ಗ್ರಂಥಿಗಳು ಏನು? ಯಾಕಂದರೆ ಇವು ಡೈರೆಕ್ಟ್ ನಳಿಕೆಗಳನ್ನು ಹೊಂದಿರಲ್ಲ. ನಿರ್ನಾಳ ಗ್ರಂಥಿಗಳು ಅಂದರೆ ಇವಕ್ಕೆ ಯಾವುದೇ ರೀತಿಯಿಂದ ನಳಿಕೆಗಳಿರಲ್ಲ. ಹಾಗಾಗಿ ಇದರಲ್ಲಿ ಸ್ರವಿಸ್ತಕ್ಕಂಥ ಹಾರ್ಮೋನ್ಗಳು ಡೈರೆಕ್ಟಾಗಿ ಬ್ಲಡ್ ಜೊತೆಗೆ ಮಿಕ್ಸ್ ಆಗಿರ್ತವೆ. ಓಕೆ,
ಹಾಗಾಗಿ ಇವುಗಳನ್ನ ಅಂತಃಸ್ರಾವ ಗ್ರಂಥಿಗಳು ಅಂತ ಕೂಡ ನಾವು ಕರಿತೀವಿ. ಸೊ ಇವುಗಳನ್ನ ಏನಂತ ಕರಿತೀವಿ? ಹಾರ್ಮೋನ್ಗಳು. ಓಕೆ, ನಿರ್ನಾಳ ಗ್ರಂಥಿಗಳು ಸ್ರವಿಸ್ತಕ್ಕಂಥವನ್ನ ಹಾರ್ಮೋನ್ಗಳು ಅಂತ ಕರಿತೀವಿ. ಇದರಲ್ಲಿ ಇವು ಹಾರ್ಮೋನ್ಗಳು ಯಾವುದರಿಂದ ಮಾಡಲ್ಪಟ್ಟಿರ್ತವೆ ಅಂದರೆ ಅಮಿನೋ ಆಸಿಡ್ಸ್, ಪ್ರೋಟೀನ್ಸ್ ಅಥವಾ ಸ್ಟಿರಾಯ್ಡ್ಗಳಿಂದ ಇವು ಮಾಡಲ್ಪಟ್ಟಿರುತ್ತವೆ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಮಾಸ್ಟರ್ ಗ್ರಂಥಿ ಅಂತ ಹೇಳಿ ಯಾವುದನ್ನು ಕರಿತೀವಿ? ಮಾಸ್ಟರ್ ಗ್ರಂಥಿ ಅಂತಂತೂ ಹೈಪೋಥಾಲಮಸ್ ಗ್ರಂಥಿಯನ್ನು ಕರಿತೀವಿ. ಇದು ಎಲ್ಲಿ ಕಂಡುಬರುತ್ತದೆ ಅಂದರೆ ಇದು ಮೆದುಳಿನಲ್ಲಿ ಕಂಡುಬರುತ್ತದೆ. ಮೆದುಳಿನ ಭಾಗದಲ್ಲಿ ಕಂಡುಬರ್ತಕ್ಕಂತಹ ಗ್ರಂಥಿ ಹೈಪೋಥಾಲಮಸ್ ಗ್ರಂಥಿ. ಈ ಗ್ರಂಥಿಯು ಮೆದುಳಿನ ಚಟುವಟಿಕೆಗಳನ್ನು ಇದು ನಿಯಂತ್ರಿಸುತ್ತದೆ. ಓಕೆ, ಇದು ಯಾವ ಹೈಪೋಥಾಲಮಸ್ ತಕ್ಕಂಥ ಭಾಗ ಯಾವ ಗ್ರಂಥಿಯಲ್ಲಿ ಥ್ರೂ ಬರುತ್ತೆ ಅಂದರೆ ಪಿಟ್ಯೂಟರಿ ಗ್ರಂಥಿ. ಓಕೆ, ಈ ಗ್ರಂಥಿ ಏನು ಮಾಡ್ತಾ ಇರ್ತದೆ? ಪಿಟ್ಯೂಟರಿ ಗ್ರಂಥಿ ನಮ್ಮ ಬ್ರೈನ್ನಲ್ಲಿ ಏನು ನಾವೇನು ಆ್ಯಕ್ಟಿವಿಟೀಸ್ ಮಾಡ್ತೀವಲ್ಲ ಅದೆಲ್ಲ ಕಂಟ್ರೋಲ್ ಆಗೋದು ಪಿಟ್ಯೂಟರಿ ಗ್ರಂಥಿ ಮುಖಾಂತರ. ಇದನ್ನು ಯಾವ ಭಾಗ ಕಂಟ್ರೋಲ್ ಮಾಡುತ್ತಂದರೆ ಹೈಪೋಥಾಲಮಸ್ ಭಾಗ ಕಂಟ್ರೋಲ್ ಮಾಡುತ್ತದೆ. ಹಾಗಾಗಿ ಇದನ್ನು ನಾವು ಮಾಸ್ಟರ್ ಗ್ರಂಥಿ ಅಂತ ಹೇಳಿ ಕರಿತೀವಿ. ಓಕೆ, ಈ ಒಂದು ಗ್ರಂಥಿಯಿಂದ ಹೈಪೋಥಾಲಮಸ್ ಗ್ರಂಥಿಯಿಂದ ಆಕ್ಸಿಟೋಸಿನ್ ಮತ್ತು ವೆಸೋಪ್ರೆಸಿನ್ ಅಂತಕ್ಕಂಥ ಹಾರ್ಮೋನ್ಗಳು ಸ್ರವಿಕೆಯಾಗುತ್ತವೆ. ಯಾವ ಹಾರ್ಮೋನ್ಗಳು? ಆಕ್ಸಿಟೋಸಿನ್ ಮತ್ತು ವೆಸೋಪ್ರೆಸಿನ್ ಹಾರ್ಮೋನ್ಗಳು ಸ್ರವಿಕೆಯಾಗುತ್ತದೆ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಮಗುವಿನ ಜನನಕ್ಕೆ ಕಾರಣವಾಗ್ತಕ್ಕಂಥ ಹಾರ್ಮೋನ್ ಯಾವುದು ಅಂತ ಕೇಳಿದರೆ ಆಪ್ಷನ್ಸ್ ಬಂದ್ಬಿಟ್ಟು ಮೆಲ್ಟೋನಿನ್, ಆಕ್ಸಿಟೋಸಿನ್, ವೆಸೋಪ್ರೆಸಿನ್, ಕಾರ್ಟಿಸೋಲ್ ಅಂತ ಹೇಳ್ಬಿಟ್ಟು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಕ್ಸಿಟೋಸಿನ್. ಓಕೆ, ಇದು ಕೂಡ ಹೈಪೋಥಾಲಮಸ್ ಗ್ರಂಥಿಯಿಂದ ಸ್ರವಿಕೆ ಆಗ್ತಕ್ಕಂತಹ ಆಕ್ಸಿಟೋಸಿನ್. ಓಕೆ, ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ ಪ್ರೀವಿಯಸ್ ಕ್ವಶನ್ನಲ್ಲಿ ಆಕ್ಸಿಟೋಸಿನ್ ಅಂತಕ್ಕಂಥದ್ದು ಹೈಪೋಥಾಲಮಸ್ ಗ್ರಂಥಿಯಿಂದ ಇದು ಸ್ರವಿಕೆ ಆಗುತ್ತದೆ. ಇದು ಮಗುವಿನ ಜನನಕ್ಕೆ ಕಾರಣವಾಗ್ತದೆ. ಹಾಗೆ ಇದು ಮತ್ತೆ ನೆಕ್ಸ್ಟ್ ಇನ್ನೊಂದು ಹಾರ್ಮೋನ್ ನಾನು ಏನು ಹೇಳಿದೆ? ವೆಸೋಪ್ರೆಸಿನ್ ಹಾರ್ಮೋನ್ ಅಂತಕ್ಕಂಥದ್ದು ಕೂಡ ಹೇಳಿದೆ. ಹೈಪೋಥಾಲಮಸ್ ಗ್ರಂಥಿಯಿಂದ ಸ್ರವಿಸ್ತಕ್ಕಂಥದ್ದು. ಇದು ದೇಹದಲ್ಲಿರ್ತಕ್ಕಂತಹ ವಾಟರ್ ಕಂಟೆಂಟ್ ಏನಿದೆಯಲ್ಲ ನೀರಿನ ಸಮತೋಲನವನ್ನು ಕಾಪಾಡುತ್ತೆ. ಸೊ ಹೈಪೋಥಾಲಮಸ್ ಗ್ರಂಥಿಯಿಂದ 2 ಹಾರ್ಮೋನ್ಗಳು ಬರುತ್ತೆ, ಒಂದು ಆಕ್ಸಿಟೋಸಿನ್ ಮತ್ತು ವೆಸೋಪ್ರೆಸಿನ್. ಸೊ ಆಕ್ಸಿಟೋಸಿನ್ ಅಂತಕ್ಕಂಥದ್ದು ಮಗುವಿನ ಜನನಕ್ಕೆ ಕಾರಣವಾದರೆ ವೆಸೋಪ್ರೆಸಿನ್ ಅಂತಕ್ಕಂಥದ್ದು ಬಾಡಿಯಲ್ಲಿ ನೀರಿನ ಸಮತೋಲನವನ್ನು ನಿಯಂತ್ರಿಸುತ್ತೆ. ಹಾಗೆ ಮೆಲಟೋನಿನ್ ಹಾರ್ಮೋನು ಯಾವ ಗ್ರಂಥಿಯಿಂದ ಸ್ರವಿಕೆ ಆಗುತ್ತದೆ ಅಂತಕ್ಕಂಥದ್ದು ಕ್ವಶನ್. ಅದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪೀನಿಯಲ್ ಗ್ರಂಥಿ. ಓಕೆ, ಇದು ಬಾಡಿಯಲ್ಲಿ ಎಪಿಥಾಲಮಸ್ ಭಾಗದಲ್ಲಿ ಕಂಡುಬರುತ್ತದೆ. ಸೊ ಈ ಗ್ರಂಥಿಯ ಸ್ರವಿಕೆಯಿಂದ ಮೆಲಟೋನಿನ್ ಹಾರ್ಮೋನ್ ಏನು ರಿಲೀಸ್ ಆಗುತ್ತಲ್ಲ ಅದು ನಮ್ಮ ಬಾಡಿಯಲ್ಲಿ ನಮಗೆ ನಿದ್ದೆಯನ್ನು ಉಂಟು ಮಾಡಲಿಕ್ಕೆ ಕಾರಣವಿರ್ತಕ್ಕಂತಹ ಹಾರ್ಮೋನ್ ಯಾವುದಿದು? ಮೆಲಟೋನಿಕ್ ಹಾರ್ಮೋನ್. ಓಕೆ, ಈ ಹಾರ್ಮೋನ್ ಅಂತಕ್ಕಂಥದ್ದು ಯಾವ ಗ್ರಂಥಿಯಿಂದ ಸ್ರವಿಸ್ತದೆ ಅಂತಂದರೆ ಪೀನಿಯಲ್ ಗ್ರಂಥಿಯಿಂದ. ಓಕೆ, ಹಾಗೆ ನಮ್ಮಲ್ಲಿ ಅತ್ಯಂತ ಚಿಕ್ಕ ಗ್ರಂಥಿ ಯಾವುದು ಅಂತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪಿಟ್ಯೂಟರಿ ಗ್ರಂಥಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಸೊ ಈ ಗ್ರಂಥಿ ಅಂತಕ್ಕಂಥದ್ದು ಮೆದುಳಿನ ತಳಭಾಗದಲ್ಲಿರ್ತದೆ. ಆಮೇಲೆ ಈ ಗ್ರಂಥಿಯಲ್ಲಿ ಈ ಮುಂಭಾಗದ ಹಾಳೆ ಮತ್ತು ಹಿಂಭಾಗದ ಹಾಳೆ ಅಂತಕ್ಕಂಥ 2 ಭಾಗಗಳಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಹಾಗೆ ಮೆದುಳಿನ ಕೆಳಗೆ ಮತ್ತು ತಲೆಯ ಮಧ್ಯಭಾಗದಲ್ಲಿರ್ತಕ್ಕಂತಹ ಗ್ರಂಥಿ ಯಾವುದು ಅಂತ ಕೇಳಿದರೆ ಇದು ರಿಪೀಟೆಡ್ ಕ್ವಶನ್. ಇದಕ್ಕೆ ಕೂಡ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಪಿಟ್ಯೂಟರಿ ಗ್ರಂಥಿ ಅಂತಕ್ಕಂಥದ್ದು. ಓಕೆ, ಈ ಪಿಟ್ಯೂಟರಿ ಗ್ರಂಥಿ ಏನಿದೆಯಲ್ಲ ಇದು ಸ್ರವಿಸ್ತಕ್ಕಂತಹ ಹಾರ್ಮೋನ್ಗಳು ಏನಿದಾವಲ್ಲ ಅವು ದೇಹದ ಬೆಳವಣಿಗೆಗೆ ಹಾಗೆ ಮೂತ್ರಪಿಂಡಗಳ ಕಾರ್ಯನಿರ್ವಹಣೆಗೆ ಮತ್ತು ಲೈಂಗಿಕ ಅಂಗಗಳ ಮೇಲೆ ಪ್ರಭಾವವನ್ನು ಹೊಂದಿದೆ. ಯಾವ ಹಾರ್ಮೋನ್ಗಳು? ಈ ಪಿಟ್ಯೂಟರಿ ಗ್ರಂಥಿಗೆ ಏನು ಸ್ರವಿಸ್ತಾವಲ್ಲ ಆ ಹಾರ್ಮೋನ್ಗಳು ದೇಹದ ಬೆಳವಣಿಗೆ, ಮೂತ್ರಪಿಂಡಗಳ ಕಾರ್ಯನಿರ್ವಹಣೆ ಮತ್ತು ಲೈಂಗಿಕ ಅಂಗಗಳ ಮೇಲೆ ಪ್ರಭಾವವನ್ನು ಹೊಂದಿದೆ. ನೆಕ್ಸ್ಟ್ ಕ್ವಶನ್ ನೋಡಿದ್ರೆ ಯಾವ ಗ್ರಂಥಿಯನ್ನು ನಾವು ಅಂತಃಸ್ರಾವಕ ವಾದ್ಯ ಮೇಳದ ನಿರ್ವಾಹಕ ಅಂತ ಹೇಳಿ ಕರಿತೀವಿ? ಸೊ ಅಂತಃಸ್ರಾವಕ ಗ್ರಂಥಿ ಅಂದರೆ ನಿರ್ನಾಳ ಗ್ರಂಥಿಗಳು ಅಂತ ಕರಿತೀವಿ. ಇದು ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಅಂತಃಸ್ರಾವಕ ವಾದ್ಯ ಮೇಳದ ನಿರ್ವಾಹಕ ಅಂತೇಳಿ ಯಾವುದನ್ನು ಕರಿತೀವಿ ಅಂತ ಕೇಳಿದರೆ ಅಗೇನ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪಿಟ್ಯೂಟರಿ ಗ್ರಂಥಿ. ಓಕೆ, ಸೊ ಈ ಗ್ರಂಥಿ ಏನಾದರೂ ಕಡಿಮೆ ಪ್ರಮಾಣದಲ್ಲಿ ಆ್ಯಂಟಿ ಡೈಯೂರೆಟಿನ್ ಹಾರ್ಮೋನನ್ನು ADH ಅಂತ ಏನು ಕರಿತೀವಲ್ಲ ಆ ಹಾರ್ಮೋನನ್ನು ಡೈಯೂರೆಟಿಕ್ ಹಾರ್ಮೋನ್ ADH ಆ್ಯಂಟಿ ಡೈಯೂರೆಟಿಕ್ ಹಾರ್ಮೋನನ್ನು ಏನಾದರೂ ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿ ಮಾಡಿದರೆ ನಮಗೆ ಡಯಾಬಿಟಿಸ್ ಇನ್ಸಿಪಿಡಸ್ ಎಂಬ ರೋಗ ಬರುತ್ತೆ. ಡಯಾಬಿಟಿಸ್ ಇನ್ಸಿಪಿಡಸ್ ಅಂತಕ್ಕಂಥ ರೋಗ ಪಿಟ್ಯೂಟರಿ ಗ್ರಂಥಿ ಅಂತಕ್ಕಂಥದ್ದು ಕಡಿಮೆ ಪ್ರಮಾಣದ ADH ಅನ್ನು ಉತ್ಪನ್ನ ಮಾಡಿದರೆ ಬರ್ತಕ್ಕಂತಹ ರೋಗ ಆಗಿದೆ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಗ್ರಂಥಿಗಳ ರಾಜ ಎಂದು ಯಾವ ಗ್ರಂಥಿಯನ್ನು ಕರಿತೀವಿ ಅಂತಕ್ಕಂಥದ್ದು. ಆಪ್ಷನ್ಸ್ ಬಂದ್ಬಿಟ್ಟು ಹೈಪೋಥಾಲಮಸ್, ಪೀನಿಯಲ್, ಆಮೇಲೆ ಥೈರಾಯ್ಡ್ ಹಾಗೆ ಪಿಟ್ಯೂಟರಿ ಗ್ರಂಥಿ
ಹಾಗೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪಿಟ್ಯುಟರಿ ಗ್ರಂಥಿ. ಓಕೆ, ಪಿಟ್ಯುಟರಿ ಗ್ರಂಥಿ ಯಾಕೆ ಕರಿತೀವಿ ಅಂದರೆ ಪಿಟ್ಯುಟರಿ ಗ್ರಂಥಿಯಲ್ಲಿ ರಿಲೀಸ್ ಆಗಂಥ ಹಾರ್ಮೋನ್ಗಳು ಇತರ ಗ್ರಂಥಿಗಳ ಚಟುವಟಿಕೆಗಳನ್ನು ನಿಯಂತ್ರಿಸುತ್ತವೆ. ಆದ್ದರಿಂದ ನಾವು ಇವುಗಳನ್ನು ಗ್ರಂಥಿಗಳ ರಾಜ ಅಂತ ಹೇಳಿ ಯಾವುದನ್ನು ಕರಿತೀವಿ? ಪಿಟ್ಯುಟರಿ ಗ್ರಂಥಿಯನ್ನು ಕರಿತೀವಿ. ಪಿಟ್ಯುಟರಿ ಗ್ರಂಥಿ ಎಲ್ಲಿ ಕಂಡುಬರುತ್ತೆ? ಇದು ಮೆದುಳಿನ ಮಧ್ಯಭಾಗದಲ್ಲಿ ಕಂಡುಬರುತ್ತದೆ. ಓಕೆ, ನೆಕ್ಸ್ಟ್, ನಿರ್ನಾಳ ಗ್ರಂಥಿಗಳಲ್ಲಿ ದೊಡ್ಡದಾದ ಗ್ರಂಥಿ ಯಾವುದು ಅಂತ ಕೇಳಿದರೆ ಅದಕ್ಕೆ ಆಪ್ಷನ್ಸ್ ಬಂದ್ಬಿಟ್ಟು ಥೈಮಸ್ ಗ್ರಂಥಿ, ಥೈರಾಯ್ಡ್ ಗ್ರಂಥಿ, ಹೈಪೋಥಾಲಮಸ್ ಗ್ರಂಥಿ, ಹಾಗೆ ಪೀನಿಯಲ್ ಗ್ರಂಥಿ. ಅದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಥೈರಾಯ್ಡ್ ಗ್ರಂಥಿ. ಓಕೆ, ಸೊ ಈ ನಿರ್ನಾಳ ಗ್ರಂಥಿಗಳಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಗ್ರಂಥಿ ಯಾವುದು? ಥೈರಾಯ್ಡ್ ಗ್ರಂಥಿ. ಇದು ಥೈರಾಕ್ಸಿನ್, ಓಕೆ, T4 ಮತ್ತು ಟ್ರೈಐಡೋಥೈರೋನಿನ್ ಅಂತಕ್ಕಂಥ ಹಾರ್ಮೋನ್ಗಳನ್ನು ನಮಗೆ ಸ್ರವಿಸುತ್ತೆ. ಯಾವುದು? T4 ಮತ್ತು T3 ಅಂತಕ್ಕಂತಹ ಹಾರ್ಮೋನ್ಗಳನ್ನು ಯಾವುದು ಸ್ರವಿಸುತ್ತೆ? ಥೈರಾಯ್ಡ್ ಗ್ರಂಥಿ ಸ್ರವಿಸುತ್ತೆ. ಸೊ ನೀವು ಯೂಶ್ವಲಿ ಯಾವುದೋ ಒಂದು ಥೈರಾಯ್ಡ್ ಟೆಸ್ಟ್ ಮಾಡಿಸ್ಬೇಕಂದ್ರೂ ಕೂಡ ಅಲ್ಲಿ ನೀವು ನೋಡ್ಬೋದು, ಆ ರಿಪೋರ್ಟಲ್ಲಿ ಇದನ್ನು ಮೆನ್ಷನ್ ಮಾಡಿರ್ತಾರೆ. ಓಕೆ, ಸೊ ಥೈರಾಯ್ಡ್ ಗ್ರಂಥಿ ಸ್ರವಿಸ್ತಕ್ಕಂತಹ ಹಾರ್ಮೋನ್ಗಳು ಯಾವುದು? ಥೈರಾಕ್ಸಿನ್ T4 ಅಥವಾ ಮತ್ತು ಟ್ರೈಐಡೋಥೈರೋನಿನ್ T3 ಹಾರ್ಮೋನ್ಗಳನ್ನ ಇದು ಸ್ರವಿಸುತ್ತದೆ. ಓಕೆ, ಸೊ ಇದು ಎಲ್ಲಿರುತ್ತೆ? ಅಗೇನ್ ಓಕೆ, ಥೈರಾಯ್ಡ್ ಗ್ರಂಥಿ ಅಂತಕ್ಕಂಥದ್ದು ನಮ್ಮ ಕುತ್ತಿಗೆಯ ಉಸಿರುನಾಳದ ಮುಂದೆ ಇರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಅದೇ ನೋಡಿ ಇರೋದು. ಏನಕ್ಕೆ ಕೇಳಿದರೆ ಕ್ವಶನು? ಕುತ್ತಿಗೆಯ ಉಸಿರುನಾಳದ ಮುಂದೆ ಇರುವಂತಹ ಗ್ರಂಥಿ ಯಾವುದು ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಥೈರಾಯ್ಡ್ ಗ್ರಂಥಿ. ಸೊ ಕುತ್ತಿಗೆಯ ಭಾಗದಲ್ಲಿ ಗಂಟಲಿನ ಕೆಳಗೆ ಆ್ಯಕ್ಚುಲಿ ನಮ್ಮ ಶ್ವಾಸನಾಳದ ಮುಂದೆ ಕೆಂಪು ಮಿಶ್ರಿತ ಕಂದು ಬಣ್ಣದ ಒಂದು ಗ್ರಂಥಿ ಇರುತ್ತೆ. ಅದನ್ನೇ ನಾವು ಥೈರಾಯ್ಡ್ ಗ್ರಂಥಿ ಅಂತ ಕರಿತೀವಿ. ಇದು ಥೈರಾಕ್ಸಿನ್ ಎಂಬ ಹಾರ್ಮೋನನ್ನು ಸ್ರವಿಸುತ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್, ಥೈರಾಯ್ಡ್ ಕೊರತೆಯಿಂದ ಬರುವ ರೋಗ ಯಾವುದು ಅಂತ ಕೇಳಿದರೆ ಸೊ ಯೂಶ್ವಲಿ ಇದು ಎಲ್ರಿಗೂ ಗೊತ್ತಿರುತ್ತೆ, ಗಳಗಂಡ ರೋಗ ಅಂತಕ್ಕಂಥದ್ದು. ಸೊ ಇದರ ಒಂದು ಥೈರಾಯ್ಡ್ ಕೊರತೆಯಿಂದ ಬರ್ತಕ್ಕಂತಹ ರೋಗ ಗಳಗಂಡ ಅಥವಾ ಗಾಯ್ಟರ್ ಅಂತ ಕರಿತೀವಿ. ಇದು ಯಾವುದರಿಂದ ಬರುತ್ತೆ ಅಂದರೆ ಅಯೋಡಿನ್ನ ಕೊರತೆಯಿಂದ ನಾವು ತಗೊಳ್ತಕ್ಕಂಥ ಫುಡ್ಡಲ್ಲಿ ಅಯೋಡಿನ್ ಏನಾದರೂ ಕಡಿಮೆ ಆಯಿತು ಅಂದರೆ ಅದರಿಂದ ಕೂಡ ಬರ್ತಕ್ಕಂತಹ ರೋಗ ಇದು ಯಾವುದು? ಗಳಗಂಡ ರೋಗ ಅಥವಾ ಗಾಯ್ಟರ್ ಅಂತೇಳಿ ಕರಿತೀವಿ. ಓಕೆ, ಥೈರಾಕ್ಸಿನ್ ಉತ್ಪತ್ತಿ ಕಡಿಮೆ ಆಗುವ ಸ್ಥಿತಿಯನ್ನು ಏನೆಂದು ಕರೀತಾರೆ ಅಂತಕ್ಕಂಥದ್ದು. ಇದಕ್ಕೆ ಆಪ್ಷನ್ಸ್ ಬಂದ್ಬಿಟ್ಟು ಹೈಪರ್ ಥೈರಾಯ್ಡಿಸಮ್, ನಾನ್ ಎಪಿನೆಫ್ರಿಸ್, ಹೈಪೋಥೈರಾಯ್ಡಿಸಮ್ ಮತ್ತು ಯಾವುದು ಅಲ್ಲ ಅಂತಕ್ಕಂಥದ್ದು. ಇದಕ್ಕೆ ಹೈಪೋಥೈರಾಯ್ಡಿಸಮ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಸೊ ಯಾವುದೇ ಒಂದು ಇದರಲ್ಲಿ ಕಡಿಮೆ ಅಂತಕ್ಕಂಥದ್ದು ಒಂದು ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂಕ್ಕಿಂತ ಕಡಿಮೆ ಉತ್ಪತ್ತಿ ಅಂತಂದರೆ ಹೈಪೋ, ಓಕೆ, ಇದಕ್ಕಿಂತ ಜಾಸ್ತಿ ಅಂತ ಅಂದರೆ ಹೈಪರ್. ಓಕೆ, ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂಕ್ಕಿಂತ ಜಾಸ್ತಿ ಅಂತ ಬಂದಾಗೆ ಹೈಪರ್ ಅಂತಕ್ಕಂಥದ್ದು ವರ್ಡ್ ಸಿಗುತ್ತೆ ನಮಗೆ. ಈ ಥರನೂ ಕೂಡ ನಾವು ಎಲಿಮಿನೇಟ್ ಮಾಡ್ಬೋದು ಆಪ್ಷನ್ಸ್ನ. ಓಕೆ, ನೆಕ್ಸ್ಟು, ಈ ಥೈರಾಕ್ಸಿನ್ ಉತ್ಪತ್ತಿ ಕಡಿಮೆ ಆಗುವ ಸ್ಥಿತಿಯನ್ನು ನಾವು ಹೈಪೋಥೈರಾಯ್ಡಿಸಮ್ ಅಂತ ಹೇಳಿ ಕರಿತೀವಲ್ಲ, ಇದರಿಂದ ನಮ್ಗೆ ಬರ್ತಕ್ಕಂತಹ ರೋಗ ಯಾವುದು? ಗಳಗಂಡ ರೋಗ. ಓಕೆ, ಸೊ ಅದಲ್ಲದೆ ಇನ್ನೂ ಯಾವುದು ಬರುತ್ತೆ ಅಂದರೆ ಮಿಕ್ಸೆಡಿಮಾ ಮತ್ತು ಕ್ರೆಟಿನಿಸಮ್ ಅಂತ ಕಾಯಿಲೆಗಳು ಕೂಡ ಬರುತ್ತೆ. ಓಕೆ, ಹಾಗೆ ಥೈರಾಕ್ಸಿನ್ ಅಂತಕ್ಕಂಥದ್ದು ಉತ್ಪತ್ತಿ ಹೆಚ್ಚಾಗುವ ಸ್ಥಿತಿಯನ್ನು ನಾವು ಹೈಪರ್ ಥೈರಾಯ್ಡಿಸಮ್ ಅಂತೇಳಿ ಕರಿತೀವಿ. ಓಕೆ, ನೆಕ್ಸ್ಟ್, ಪ್ರೌಢರಲ್ಲಿ ಅಂದರೆ ವಯಸ್ಕರಲ್ಲಿ ಥೈರಾಯ್ಡ್ ಗ್ರಂಥಿಯ ಚಟುವಟಿಕೆ ಕ್ಷೀಣವಾಗೋದ್ರಿಂದ ಉಂಟಾಗ್ತಕ್ಕಂತಹ ಸ್ಥಿತಿಯನ್ನು ನಾವೇನು ಕರಿತೀವಿ ಅಂದರೆ ಅದನ್ನು ನಾವು ಮಿಕ್ಸೆಡಿಮಾ ಅಂತ ಹೇಳಿ ಕರಿತೀವಿ. ಸೊ ಪ್ರೌಢರಲ್ಲಿ ಥೈರಾಯ್ಡ್ ಗ್ರಂಥಿಯು ಚಟುವಟಿಕೆ ಕ್ಷೀಣ ಆಗೋದ್ರಿಂದ ಇವಕ್ಕೆ ಉಪಾಪಚಯ ಕ್ರಿಯೆಯ ವೇಗವು ಕೆಳಮಟ್ಟಕ್ಕೆ ಬರುತ್ತದೆ, ಹಾಗೆ ದೈಹಿಕ ಮತ್ತು ಮಾನಸಿಕ ಶಕ್ತಿ ಕಡಿಮೆ ಆಗುತ್ತದೆ. ಓಕೆ, ನಮಗೆ ಡೈಜೆಷನ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಹಾಗೆಲ್ಲ ಕೆಲವೊಬ್ರು ಒಬೆಸಿಟಿ ಅಂತ ಹೇಳಿ ಕರಿತೀವಿ. ಆಮೇಲೆ ಮೆಂಟಲಿ ಡಿಸ್ಟರ್ಬ್ ಆಗ್ತಿರ್ತಾರೆ. ಓಕೆ, ಸೊ ಆಮೇಲೆ ಅವ್ರಿಗೆ ಮೆಂಟಲ್ ಪವರು ಕಡಿಮೆ ಆಗುತ್ತೆ. ಇವಕ್ಕೆಲ್ಲ ಕಾರಣ ಏನಾಗಿರುತ್ತೆ ಅಂದರೆ ಥೈರಾಯ್ಡ್ ಗ್ರಂಥಿ. ಓಕೆ, ಇದು ಕರೆಕ್ಟಾಗಿ ವರ್ಕ್ ಮಾಡ್ತಾ ಇತ್ತಂದ್ರಿಗಿನ ಎಲ್ಲ ಬ್ಯಾಲೆನ್ಸ್ಡ್ ಇರುತ್ತೆ. ಓಕೆ, ಹಾಗಾಗಿ ಪ್ರೌಢರಲ್ಲಿ ಇದು ಸಹಜವಾಗಿ ಕಾಣ್ತಕ್ಕಂತಹ ಪ್ರಾಬ್ಲಮ್. ಓಕೆ, ಸೊ ಇದರಿಂದ ಏನಾಗುತ್ತೆ ಅಂದರೆ ನಾನು ಆಲ್ರೆಡಿ ಹಂಗೆ ದೇಹದ ತೂಕ ಹೆಚ್ಚಾಗುತ್ತದೆ ಮತ್ತು ಹೃದಯ ಬಡಿತ ನಿಧಾನವಾಗುತ್ತದೆ. ಈ ಒಂದು ಸ್ಥಿತಿಯನ್ನು ನಾವು ಮಿಕ್ಸೆಡಿಮಾ ಅಂತ ಹೇಳಿ ಕರಿತೀವಿ. ಓಕೆ, ನೆಕ್ಸ್ಟ್, ಮೆದೋಜೀರಕ ಗ್ರಂಥಿಯ ಅಂತಃಸ್ರಾವದ ಕೋಶಗಳನ್ನು ಏನೆಂದು ಕರೀತಾರೆ ಅಂತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಲ್ಯಾಂಗರ್ ಹಾನ್ಸನ್ ಕಿರುದ್ವೀಪಗಳು ಅಂತ ಹೇಳಿ ಕರಿತೀವಿ. ಸೊ ಈ ಮೆದೋಜೀರಕ ಗ್ರಂಥಿಯ ಅಂತಃಸ್ರಾವಕ ಕೋಶಗಳನ್ನು ನಾವು ಲ್ಯಾಂಗರ್ ಹಾನ್ಸನ್ ಕಿರುದ್ವೀಪಗಳು ಅಂತೇಳಿ ಕರಿತೀವಿ. ಇವು ಏನು ಮಾಡ್ತವೆ ಅಂದರೆ ಇನ್ಸುಲಿನ್ ಮತ್ತು ಗ್ಲುಕಗಾನ್ ಎಂಬ ಎರಡು ಹಾರ್ಮೋನುಗಳನ್ನು ಸ್ರವಿಸುತ್ತವೆ. ಯಾವುದು? ಲ್ಯಾಂಗರ್ ಹಾನ್ಸನ್ ಕಿರುದ್ವೀಪಗಳಂತ ನಾವೇನು ಕರಿತೀವಲ್ಲ, ಇವು ಇನ್ಸುಲಿನ್ ಮತ್ತು ಗ್ಲುಕಗಾನ್ ಎಂಬತಕ್ಕಂತಹ ಎರಡು ಹಾರ್ಮೋನುಗಳನ್ನು ಇದು ಉತ್ಪತ್ತಿ ಮಾಡುತ್ತವೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ,
ಈ ಲ್ಯಾಂಗರ್ ಹಾನ್ಸನ್ ಕಿರುದ್ವೀಪಗಳಿದಾವಲ್ಲ, ಈ ಉತ್ಪತ್ತಿ ಮಾಡ್ತಕ್ಕಂಥ ಹಾರ್ಮೋನ್ಗಳೇನಿದಾವಲ್ಲ, ಇನ್ಸುಲಿನ್ ಮತ್ತು ಗ್ಲುಕಗನ್ ಅಂತಕ್ಕಂಥ ಹಾರ್ಮೋನ್ಗಳ ಕೊರತೆಯಿಂದ ಉಂಟಾಗ್ತಕ್ಕಂತಹ ಕಾಯಿಲೆ ಯಾವುದು ಅಂತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್. ಅದಕ್ಕೆ ಆಪ್ಷನ್ಸ್ ಬಂದ್ಬಿಟ್ಟು ಡಯಾಬಿಟೀಸ್, ಮಿಕ್ಸೆಡಿಮಾ, ಹಾಗೆ ಕ್ರೆಕೆಟಿಸಮ್ ಮತ್ತು ಮಲೇರಿಯಾ. ಸರಿಯಾದ ಆನ್ಸರ್ ಬಂದ್ಬಿಟ್ಟು ಡಯಾಬಿಟೀಸ್. ಓಕೆ, ಈ ಲ್ಯಾಂಗರ್ ಹಾನ್ಸನ್ ಕಿರುದ್ವೀಪಗಳನ್ನು ಉತ್ಪತ್ತಿ ಮಾಡ್ತಕ್ಕಂಥ ಹಾರ್ಮೋನ್ಗಳ ಕೊರತೆಯಿಂದ ಈ ಡಯಾಬಿಟೀಸ್ ಅಂತಕ್ಕಂಥದ್ದು ನಮಗೆ ಕಾರಣವಾಗುತ್ತದೆ. ಇದು ಸಾಕಷ್ಟು ಇನ್ಸುಲಿನ್ ಉತ್ಪತ್ತಿ ಆಗದೇ ಇದ್ದರೆ ರಕ್ತದಲ್ಲಿ ಏನಾಗುತ್ತೆ ಅಂದರೆ ಗ್ಲೂಕೋಸ್ ಪ್ರಮಾಣ ಹೆಚ್ಚಾಗ್ಬಿಡುತ್ತೆ. ಓಕೆ, ಈ ಲ್ಯಾಂಗರ್ ಹಾನ್ಸನ್ ಕಿರುದ್ವೀಪಗಳಲ್ಲಿ ಏನು ಹಾರ್ಮೋನ್ಸ್ ಏನು ರಿಲೀಸ್ ಆಗ್ತಾವಲ್ವ, ಸೊ ಈ ಹಾರ್ಮೋನ್ಗಳು ಇನ್ಸುಲಿನ್ ಮತ್ತು ಗ್ಲುಕೋಗನ್ ಅಂತಕ್ಕಂತಹ ಹಾರ್ಮೋನ್ಗಳಿಂದಲೇ ನಮ್ಮ ಬಾಡಿಯಲ್ಲಿರ್ತಕ್ಕಂತಹ ಇನ್ಸುಲಿನ್ ಅಥವಾ ಮೇಂಟೈನ್ ಮಾಡ್ತಾ ಇರುತ್ತೆ ಪ್ರಮಾಣವನ್ನು. ಯಾವಾಗ ಇದರ ಒಂದು ಸ್ರವಿಕೆ ಅಂತಕ್ಕಂಥದ್ದು ಏನಾದರೂ ಕಡಿಮೆ ಆದರೆ ಏನಾಗುತ್ತೆ, ನಮಗೆ ಯಾವ ಥರ ನಮಗೆ ಗೊತ್ತಾಗುತ್ತೆ ಅಂತಂದ್ರೆ, ನಮಗೆ ಡಯಾಬಿಟೀಸ್ ಪೇಷಂಟ್ ಅಂತ ಯಾವ ಥರ ಗೊತ್ತಾಗುತ್ತೆ ಅಂದರೆ, ಇಲ್ಲಿ ಲ್ಯಾಂಗರ್ ಹಾನ್ಸನ್ ಕಿರುದ್ವೀಪಗಳಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ಈ ಇನ್ಸುಲಿನ್ ಮತ್ತು ಗ್ಲುಕೋಗನ್ ಅಂತಕ್ಕಂಥ ಹಾರ್ಮೋನ್ಗಳ ಉತ್ಪತ್ತಿ ಕಡಿಮೆ ಆಗುತ್ತೆ. ಸೊ ಈ ಇನ್ಸುಲಿನ್ ಪ್ರಮಾಣ ಏನಾದರೂ ಕಡಿಮೆ ಆಯಿತು ಅಂದರೆ ಏನಾಗುತ್ತೆ ಅಂದರೆ ರಕ್ತದಲ್ಲಿರ್ತಕ್ಕಂತಹ ಗ್ಲುಕೋಸ್ ಪ್ರಮಾಣವನ್ನು ಹೆಚ್ಚಾಗುತ್ತೆ. ಈ ಗ್ಲುಕೋಸ್ ಪ್ರಮಾಣ ಹೆಚ್ಚಾಗಿ ಅದು ಮೂತ್ರದ ಮೂಲಕ ವಿಸರ್ಜನೆಗೊಳ್ಳುತ್ತದೆ. ಹಾಗಾಗಿ ನಮಗೆ ಈ ಡಯಾಬಿಟಿಸ್ ಟೆಸ್ಟ್ ಅಂತಕ್ಕಂಥದ್ದು ಯೂರಿನ್ ಟೆಸ್ಟ್ ಥ್ರೂ ನಮಗೆ ಡಯಾಬಿಟಿಸ್ ಇದೆನಾ ಇಲ್ಲ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಸೊ ಹಾಗಾಗಿ ನಮಗೆ ಇದನ್ನು ಉತ್ತೇಜನಗೊಳ್ಳಲಿಕ್ಕೆ ನಾವು ಇನ್ಸುಲಿನ್ ಅಂತಕ್ಕಂಥ ಇಂಜೆಕ್ಷನ್ಸು ಅಥವಾ ಟ್ಯಾಬ್ಲೆಟ್ಸ್ ಥ್ರೂ ನಮಗೆ ಇನ್ಸುಲಿನನ್ನು ಫೋರ್ಸಬಲಿ ಕೊಡ್ತಾರೆ. ಓಕೆ, ಈ ಹಾರ್ಮೋನ್ಗಳನ್ನು ಸ್ರವಿಸ್ತಕ್ಕಂತಹ ಗ್ರಂಥಿಗಳು ಯಾವುವು? ಲ್ಯಾಂಗರ್ ಹಾನ್ಸನ್ ಕಿರು ದ್ವೀಪಗಳು. ಓಕೆ, ನೆಕ್ಸ್ಟ್, ಈ ಸುಪ್ರಾರೀನಲ್ ಗ್ರಂಥಿ ಅಂತಕ್ಕಂಥದ್ದು ಯಾವ ಗ್ರಂಥಿಯನ್ನು ಕರೀತಾರೆ ಅಂತಕ್ಕಂಥದ್ದು ಆಪ್ಷನ್ಸ್ ಬಂದ್ಬಿಟ್ಟು ಥೈಮಸ್ ಗ್ರಂಥಿ, ಥೈರಾಯ್ಡ್ ಗ್ರಂಥಿ, ಹೈಪೋಥಾಲಮಸ್ ಗ್ರಂಥಿ ಮತ್ತು ಅಡ್ರಿನಲ್ ಗ್ರಂಥಿ. ಸೊ ಅಡ್ರಿನಲ್ ಗ್ರಂಥಿ ಗ್ರಂಥಿಯನ್ನು ನಾವು ಸುಪ್ರಾರೀನಲ್ ಗ್ರಂಥಿ ಅಂತಕ್ಕಂಥ ಕರಿತೀವಿ. ಇದೆಲ್ಲಿರುತ್ತೆ ಅಂದರೆ ಇದು ನಮ್ಮ ಒಂದು ಮೂತ್ರಜನಕಾಂಗ ಅಥವಾ ಕಿಡ್ನಿ ಅಂತ ನೀವೇನು ಕರಿತೀರಲ್ಲ, ಅದರ ಮೇಲೆ ಒಂದು ತ್ರಿಕೋನಾಕಾರದ ಟೋಪಿ ಅಂತೆ ಇರುತ್ತದೆ. ಅದನ್ನೇ ನಾವು ಅಡ್ರಿನಲ್ ಗ್ರಂಥಿ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಈ ಒಂದು ಈ ಶೇಪ್ ಇರೋದಕ್ಕೋಸ್ಕರ ಇದನ್ನು ನಾವು ಸುಪ್ರಾರೀನಲ್ ಗ್ರಂಥಿ ಅಂತ ಹೇಳಿ ಕರಿತೀವಿ. ಓಕೆ, ಕಿಡ್ನಿ ಮೇಲೆ ನಮಗೆ ಒಂದು ಟ್ರಯಾಂಗ್ಯುಲರ್ ಶೇಪಲ್ಲಿ ಫಾರ್ಮೇಷನ್ ಇರುತ್ತೆ, ಅದನ್ನೇ ನಾವು ಏನಂತ ಕರಿತೀವಿ, ಈ ಒಂದು ಇದನ್ನು ನಾವು ಅಡ್ರಿನಲ್ ಗ್ರಂಥಿ ಅಂತ ಹೇಳಿ ಕರಿತೀವಿ. ಈ ಶೇಪ್ ಕಾಣೋದಕ್ಕೋಸ್ಕರ ಇದನ್ನು ನಾವು ಸುಪ್ರಾರೀನಲ್ ಗ್ರಂಥಿ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತೇಳಿ ಯಾವ ಹಾರ್ಮೋನ್ನ ಕರಿತೀವಿ ಅಂತ ಅಂದ್ಬಿಟ್ಟು ಆಪ್ಷನ್ಸ್ ಬಂದ್ಬಿಟ್ಟು ಥೈರಾಕ್ಸಿನ್ ಹಾರ್ಮೋನ್, ಎಪಿನೆಫ್ರೈನ್ ಹಾರ್ಮೋನ್ ಮತ್ತು ಆಲ್ಡೋಸ್ಟಿರೋನ್. ನೆಕ್ಸ್ಟ್ ಫೋರ್ತ್ ಒಂದು ಆಪ್ಷನ್ ಬಂದ್ಬಿಟ್ಟು ಕ್ಯಾಲ್ಸಿಟೋನಿನ್ ಹಾರ್ಮೋನ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಎಪಿನೆಫ್ರಿನ್ ಹಾರ್ಮೋನ್ನ ನಾವು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಕರಿತೀವಿ. ಯಾಕೆಂದರೆ ಇದು ತುರ್ತು ಪರಿಸ್ಥಿತಿಯಲ್ಲಿ ನಮ್ಮ ಒಂದು ಬ್ರೀತಿಂಗ್ ಮತ್ತು ಹೃದಯ ಬಡಿತವನ್ನು ಇದು ನಿಯಂತ್ರಿಸುತ್ತದೆ. ಹಾಗಾಗಿ ನಾವು ಇದನ್ನು ತುರ್ತು ಪರಿಸ್ಥಿತಿ ಹಾರ್ಮೋನ್ ಅಂತ ಹೇಳಿ ಕರಿತೀವಿ. ಯಾವುದನ್ನು? ಎಪಿನೆಫ್ರೈನ್ ಹಾರ್ಮೋನನ್ನು. ನೆಕ್ಸ್ಟ್, ಹೃದಯದ ಪಕ್ಕದಲ್ಲಿ ಕಂಡು ಬರ್ತಕ್ಕಂತಹ ಗ್ರಂಥಿ ಯಾವುದು ಅಂತಕ್ಕಂಥದ್ದು ಆಪ್ಷನ್ ಬಂದ್ಬಿಟ್ಟು ಥೈರಾಯ್ಡ್ ಗ್ರಂಥಿ, ಹೈಪೋಥಾಲಮಸ್ ಗ್ರಂಥಿ, ಥೈಮಸ್ ಗ್ರಂಥಿ ಮತ್ತು ಅಡ್ರಿನಲ್ ಗ್ರಂಥಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಥೈಮಸ್ ಗ್ರಂಥಿ. ಓಕೆ, ಇದು ಹೃದಯದ ಪಕ್ಕದಲ್ಲಿ ಕಂಡು ಬರ್ತಕ್ಕಂತಹ ಗ್ರಂಥಿ. ಓಕೆ, ಇದರಿಂದ ಥೈಮೋಸಿನ್ ಹಾರ್ಮೋನ್ ಮತ್ತು ಟಿ ಲಿಂಫೋಸೈಟ್ನ ಬಿಳಿ ರಕ್ತ ಕಣಗಳು ಉತ್ಪತ್ತಿಯಾಗುತ್ತದೆ. ಯಾವ ಒಂದು ಹಾರ್ಮೋನಿಂದ? ಥೈಮಸ್ ಗ್ರಂಥಿಯಿಂದ. ಓಕೆ, ಥೈಮೋಸಿನ್ ಹಾರ್ಮೋನ್ ಮತ್ತು ಟಿ ಲಿಂಫೋಸೈಟ್ಸ್ ಬಿಳಿ ರಕ್ತ ಕಣಗಳು ಉತ್ಪತ್ತಿಯಾಗುತ್ತದೆ. ಥೈಮೋಸಿನ್ ಹಾರ್ಮೋನು ದೇಹದ ಬೆಳವಣಿಗೆಗೆ ಕಾರಣವಾಗುತ್ತೆ. ಹಾಗೆ ಈ ಲಿಂಫೋಸೈಟ್ಸ್ ಅಂತಕ್ಕಂಥದ್ದು ಏನಿದೆಯಲ್ಲ, ಇದು ಬಿಳಿ ರಕ್ತ ಕಣಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಓಕೆ, ಬಿಳಿ ರಕ್ತ ಕಣಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಸಹಾಯವಾಗುತ್ತದೆ. ಹಾಗೆ ಥೈಮೋಸ್ ಹಾರ್ಮೋನ್ ಅಂತಕ್ಕಂಥದ್ದು ನಮ್ಮ ಒಂದು ಬಾಡಿಯ ಬೆಳವಣಿಗೆಗೆ ಕಾರಣವಾಗಿರ್ತಕ್ಕಂತಹ ಹಾರ್ಮೋನು. ಸೊ ಇವು ಎಲ್ಲಿ ಸ್ರವಿಸ್ತವೆ ಅಂತಂದರೆ ಥೈಮಸ್ ಗ್ರಂಥಿಯಲ್ಲಿ. ಥೈಮಸ್ ಗ್ರಂಥಿ ಎಲ್ಲಿರುತ್ತೆ ಅಂದರೆ ನಮ್ಮ ಹೃದಯದ ಪಕ್ಕದಲ್ಲೇ ಇರ್ತಕ್ಕಂತಹ ಗ್ರಂಥಿ. ಯಾವ ಗ್ರಂಥಿ? ಥೈಮಸ್ ಗ್ರಂಥಿ. ನೆಕ್ಸ್ಟು, ವೃಷಣಗಳಿಂದ ಸ್ರವಿಕೆಯಾಗುವ ಹಾರ್ಮೋನನ್ನು ಏನೆಂದು ಕರಿತೀವಿ ಅಂತ ಹೇಳಿ. ಇದಕ್ಕೆ ಆಪ್ಷನ್ ಬಂದ್ಬಿಟ್ಟು ಈಸ್ಟ್ರೋಜನ್, ಎಪಿನೆಫ್ರೈನ್, ಕ್ಯಾಲ್ಸಿಟೋನಿನ್ ಮತ್ತು ಆ್ಯಂಡ್ರೋಜನ್ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆ್ಯಂಡ್ರೋಜನ್ ಅಂತೇಳಿ. ವೃಷಣಗಳಿಂದ ಸ್ರವಿಕೆ ಆಗ್ತಕ್ಕಂತಹ ಹಾರ್ಮೋನುಗಳಿಗೆ ಆ್ಯಂಡ್ರೋಜನ್ ಅಂತ ಕರಿತೀವಿ. ಈ ಪ್ರಮುಖ ಆಂಡ್ರೋಜನ್ ಏನಿದೆಯಲ್ಲ, ಟೆಸ್ಟೋಸ್ಟೆರಾನ್ ಹಾರ್ಮೋನನ್ನು ರಿಲೀಸ್ ಮಾಡುತ್ತೆ. ಓಕೆ, ಸೊ ಈ ಟೆಸ್ಟೋಸ್ಟೆರಾನ್ನಿಂದಾಗಿ ಮೇಲಲ್ಲಿ ಅಂದರೆ ಗಂಡಿನಲ್ಲಿ ಪ್ರಾಥಮಿಕ ಮತ್ತು
ದ್ವಿತೀಯ ಲೈಂಗಿಕ ಲಕ್ಷಣಗಳಿಗೆ ಇದು ಕಾರಣವಾಗುತ್ತದೆ. ಅದು ಟೆಸ್ಟೋಸ್ಟೆರಾನ್. ಓಕೆ, ಸೊ ಇದನ್ನು ಟೆಸ್ಟೋಸ್ಟೆರಾನ್ ಹಾರ್ಮೋನ್ ರಿಲೀಸ್ ಆಗ್ತಕ್ಕಂಥದ್ದು ಯಾವ ಗ್ರಂಥಿಯಲ್ಲಿ? ಆ್ಯಂಡ್ರೋಜನ್ ಗ್ರಂಥಿಯಲ್ಲಿ. ಓಕೆ, ಈ ಆ್ಯಂಡ್ರೋಜನ್ ಗ್ರಂಥಿಗಳು ಎಲ್ಲಿ ಕಂಡುಬರುತ್ತವೆ ಅಂತಂದರೆ ವೃಷಣ ಅಂದರೆ ಟೆಸ್ಟಿಸ್. ಓಕೆ, ಇಲ್ಲಿ ಕಂಡುಬರುತ್ತದೆ. ಈ ಒಂದು ವೃಷಣಗಳಿಂದ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಇದರಿಂದನೇ ನಾವು ಮೇಲ್ ಮತ್ತು ಫಿಮೇಲಲ್ಲಿ ಡಿಫ್ರೆನ್ಷಿಯೇಷನ್ ಕಾಣ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಅಂಡಾಶಯಗಳು ಇಂದ ಸ್ರವಿಕೆ ಆಗುವ ಹಾರ್ಮೋನ್ಗಳನ್ನು ಏನೆಂದು ಕರಿತೀವಿ ಅಂತಕ್ಕಂಥದ್ದು. ಓಕೆ, ಇದಕ್ಕೆ ನಾವು ಸರಿಯಾದ ಉತ್ತರ ಬಂದ್ಬಿಟ್ಟು ಈಸ್ಟ್ರೋಜನ್. ಓಕೆ, ಈ ಅಂಡಾಶಯಗಳಲ್ಲಿ ಸ್ರವಿಕೆ ಆಗ್ತಕ್ಕಂತಹ ಹಾರ್ಮೋನ್ಗಳನ್ನು ನಾವು ಈಸ್ಟ್ರೋಜನ್ ಅಂತ ಕರಿತೀವಿ. ಈಸ್ಟ್ರೋಜನ್ ಹಾರ್ಮೋನು ಎಸ್ಪೆಷಲಿ ಈ ಹೆಣ್ಣಿನಲ್ಲಿ ಪ್ರಾಥಮಿಕ ಮತ್ತು ದ್ವಿತೀಯ ಲೈಂಗಿಕ ಲಕ್ಷಣಗಳಿಗೆ ಕಾರಣ ಆಗ್ತಕ್ಕಂತಹ ಹಾರ್ಮೋನ್. ಓಕೆ, ಈಸ್ಟ್ರಾಡಯಲ್ ಅಂತಕ್ಕಂತಹ ಹಾರ್ಮೋನ್ ಓಕೆ ಹೆಣ್ಣಿನಲ್ಲಿ ಪ್ರಾಥಮಿಕ ಮತ್ತು ದ್ವಿತೀಯ ಲೈಂಗಿಕ ಲಕ್ಷಣಗಳಿಗೆ ಕಾರಣ ಆಗ್ತಕ್ಕಂಥದ್ದು. ಓಕೆ, ಸೆಕ್ಸ್ನ ಡಿಟರ್ಮಿನೇಷನ್ ಮಾಡಲಿಕ್ಕೋಸ್ಕರ ಯೂಸ್ ಮಾಡ್ತಕ್ಕಂಥವನ್ನ ಕ್ರೋಮೋಸೋಮ್ಸ್ ಅಂತ ಹೇಳ್ತೀವಿ. ಎಕ್ಸ್ ಕ್ರೋಮೋಸೋಮ್ಸ್ ಮತ್ತು ವೈ ಕ್ರೋಮೋಸೋಮ್ಸು. ಓಕೆ, ಇಲ್ಲಿ ಕನ್ಫ್ಯೂಸ್ ಆಗಬೇಡಿ ಸರ್. ಎಕ್ಸ್ ಕ್ರೋಮೋಸೋಮ್ಸ್ ಇರುತ್ತಲ್ಲ, ಎಕ್ಸ್ ವೈ ಕ್ರೋಮೋಸೋಮಿಂದ ನಾವು ಮೇಲ್ ಫಿಮೇಲ್ ಅಂತ, ಅದು ಸೆಕ್ಸ್ ಏನು ಡಿಟೆಕ್ಷನ್ಗೆ. ಓಕೆ, ಅದು ಗಂಡ ಹೆಣ್ಣ ಅಂತ ಅನ್ನಲಿಕ್ಕೆ ಹಾಗೆ. ಬಟ್ ಈ ಹಾರ್ಮೋನ್ಗಳಿದಾವಲ್ಲ, ಈಸ್ಟ್ರೋಜನ್ ಮತ್ತು ಹೆಣ್ಣಿನಲ್ಲಿ ಈಸ್ಟ್ರೋಜನ್ ಮತ್ತು ಗಂಡಿನಲ್ಲಿ ಟೆಸ್ಟೋಸ್ಟೆರಾನ್ ಹಾರ್ಮೋನ್ಸಿಂದ ಅವರ ಪ್ರಾಥಮಿಕ ಲೈಂಗಿಕ ಲಕ್ಷಣಗಳಿಗೆ ಕಾರಣವಾಗಿರುತ್ತದೆ. ಓಕೆ, ನೆಕ್ಸ್ಟ್ ಅಂಡಾಶಯಗಳಲ್ಲಿ ಉತ್ಪತ್ತಿಯಾಗುವ ಹಳದಿ ಬಣ್ಣದ ರಚನೆಗೆ ಏನೆಂದು ಕರೀತಾರೆ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕಾರ್ಪಸ್ ಲುಟಿಯಂ. ಸೊ ಅಂಡಾಶಯಗಳಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ಈ ಹಳದಿ ಬಣ್ಣದ ರಚನೆಗೆ ನಾವು ಕಾರ್ಪಸ್ ಲುಟಿಯಂ ಅಂತೀವಿ. ಇದು ಪ್ರೊಜೆಸ್ಟೆರಾನ್ ಹಾರ್ಮೋನನ್ನು ಸ್ರವಿಕೆ ಮಾಡುತ್ತದೆ. ಯಾವ ಹಾರ್ಮೋನನ್ನು? ಪ್ರೊಜೆಸ್ಟೆರಾನ್ ಹಾರ್ಮೋನನ್ನು ಇದು ಉತ್ಪತ್ತಿ ಮಾಡುತ್ತದೆ. ಇದು ಗರ್ಭಕೋಶದಲ್ಲಿ ಗರ್ಭಧಾರಣೆಗೆ ಬೇಕಾದ ಎಲ್ಲ ಬದಲಾವಣೆಗಳಿಗೆ ಕಾರಣ ಆಗಿರ್ತಕ್ಕಂತಹ ಹಾರ್ಮೋನ್ ಯಾವುದು ಅಂತಂದರೆ ಇದು ಕಾರ್ಪಸ್ ಲೂಟಿಯಂ ಅಂತಕ್ಕಂಥದ್ದು. ಓಕೆ, ಸೊ ಈ ಪ್ರೊಜೆಸ್ಟೆರಾನ್ ಸ್ರವಿಕೆ ಆಗೋದ್ರಿಂದನೇ ನಮಗೆ ಗರ್ಭಕೋಶದಲ್ಲಿ ಗರ್ಭಧಾರಣೆಗೆ ಪ್ರೆಗ್ನೆನ್ಸಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಬದಲಾವಣೆಗಳು ಆಗೋದು ಕೂಡ ನಮಗೆ ಈ ಒಂದು ಕ್ರಿಯೆಯಿಂದ ಅಂತೇಳಿ ಹೇಳ್ಬೋದು. ಓಕೆ, ಇವಿಷ್ಟು ಬೇಸಿಕ್ ಕ್ವಶನ್ಸ್ ರಿಲೇಟೆಡ್ ಟು ಬಯಾಲಜಿ. ಓಕೆ, ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಕೆಲವೊಂದು ಕ್ವಶನ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.